ಚಹಾ ಸಮಯಕ್ಕೊಂದು ರುಚಿಯಾದ ಸುಲಭವಾದ ತಿನಿಸು ರವೆ ವಡೆ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಇದರ ಜೊತೆಗೇನೆ ನಾನೊಂದು ರುಚಿಯಾದ ಈರುಳ್ಳಿ ಚಟ್ನಿ ಮಾಡೋ ವಿಧಾನವನ್ನು ಕೂಡ ತೋರಿಸ್ತಾ ಇದ್ದೇನೆ. ಇವೆರಡನ್ನು ನಾವು ಕೇವಲ ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಬೋದು. ಕೇವಲ 4 ನಿಮಿಷಗಳಲ್ಲಿ ನಾವು 2 ಅಡುಗೆ ವಿಧಾನನ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೊಂದು ಪಾತ್ರೆಗೆ 1 ಕಪ್ ರವೆ ಹಾಗೆಯೇ 3/4 ಕಪ್ ಆಗುವಷ್ಟು ತಾಜಾ ಮೊಸರು ಹಾಕಿದ್ದೇನೆ. 1 ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರುವಂತಹ ಹಸಿ ಶುಂಠಿ ಹಾಗೆಯೇ ಒಣ ಕೊಬ್ಬರಿನ ಸಣ್ಣ ಸಣ್ಣ ಚೂರು ಮಾಡಿ 1 ದೊಡ್ಡ ಚಮಚ ಆಗುವಷ್ಟು ಹಾಕಿದ್ದೇನೆ. 2 ದೊಡ್ಡ ಚಮಚ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸು ಸಣ್ಣಗೆ ಹೆಚ್ಚಿರೋದು, 4 ರಿಂದ 5 ಕರಿಬೇವಿನ ಎಲೆ ಸಣ್ಣಗೆ ಹೆಚ್ಚಿರೋದು, 10 ಗೋಡಂಬಿನ ಸಣ್ಣ ಸಣ್ಣ ತುಂಡು ಮಾಡಿ ಹಾಕಿ ಚೆನ್ನಾಗಿ ಇವಿಷ್ಟನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ನಂತರ ಇದಕ್ಕೆ ನೀರಿನ ಅವಶ್ಯಕತೆ ಬೀಳೋದಿಲ್ಲ. ನಿಮಗೆ ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ಮಾತ್ರ ಸ್ವಲ್ಪ ನೀರು ಹಾಕಿ ಮತ್ತು ಇವಿಷ್ಟನ್ನು ಕಲಸಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಳ ಮುಚ್ಚಿ ನಾವು ಬಿಟ್ಬಿಡೋಣ. ಒಂದು 15 ನಿಮಿಷ ಹಾಗೆ ಇಡೋಣ. ಆ 15 ನಿಮಿಷದಲ್ಲಿ ನಾವು ಚಟ್ನಿ ಮಾಡ್ಕೊಳ್ಬೋದು. ಆದರೆ ನಾನು ಚಟ್ನಿ ಮಾಡೋ ವಿಧಾನನ ಕೊನೆಯಲ್ಲಿ ತೋರಿಸ್ತೇನೆ. 15 ನಿಮಿಷ ಆದಮೇಲೆ ಇದು ಸ್ವಲ್ಪ ನೋಡಿ ತೇವಾಂಶನ ಹೀರ್ಕೊಂಡಿದೆ. ರವೆ ಸ್ವಲ್ಪ ಗಟ್ಟಿಯಾಗಿದೆ. ತುಂಬ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಈಗ ನಾನು ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿ ಮತ್ತೆ ಪುನಃ ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ನೀವು ಬೇಕಿದ್ರೆ ಸ್ವಲ್ಪ ಸೋಡಾ ಕೂಡ ಹಾಕ್ಕೊಳ್ಬೋದು. ನಾನಿವತ್ತು ಸೋಡಾ ಹಾಕಿ ಮಾಡ್ತಾ ಇಲ್ಲ. ಮತ್ತು ರವೆ ಚಿರೋಟಿ ರವೆನಾದರೂ ಉಪಯೋಗಿಸ್ಬೋದು ಅಥವಾ ನೀವು ಉಪ್ಪಿಟ್ಟಿಗೆ ಉಪ್ಪಿಟ್ಟು ರವೆನೂ ಕೂಡ ಹಾಕ್ಕೊಳ್ಬೋದು. ಅಕ್ಕಿ ರವೆಯಲ್ಲಿ ಮಾಡಬೇಡಿ. ಕೈಯನ್ನು ತಣ್ಣೀರಿನಲ್ಲಿ ಅದ್ದುಕೊಂಡು ಹೀಗೆ ಕೈಯಲ್ಲಿ ಮೊದಲು ಉಂಡೆ ಕಟ್ಕೊಳ್ಬೇಕು. ಈ ಮಿಶ್ರಣದಿಂದ ಸುಮಾರು ಒಂದು 5 ವಡೆ ಆಗ್ತದೆ ನಾನು ತೋರಿಸಿರುವ ಪ್ರಮಾಣದಲ್ಲಿ. ನಂತರ ಮಧ್ಯದಲ್ಲಿ ಹೀಗೆ ಒಂದು ಹೋಲ್ ಮಾಡಬೇಕು, ತೂತು ಮಾಡಬೇಕು. ಕೈ ಮೇಲೆ ಅಥವಾ ಪಾಚ್ಮೆಂಟ್ ಪೇಪರ್ ಮೇಲೆಲ್ಲ ಇಟ್ಕೊಂಡು ಅದನ್ನು ತಟ್ಟಿ ನಂತರ ಮಧ್ಯದಲ್ಲಿ ತೂತು ಮಾಡುವುದು ಸಾಮಾನ್ಯವಾಗಿ ವಡೆ ಮಾಡುವ ಕ್ರಮ ಅದಲ್ಲ. ನೀವು ಕೈಯಲ್ಲಿ ಉಂಡೆ ಕಟ್ಟಿಕೊಂಡು ಮಧ್ಯದಲ್ಲಿ ಹೆಬ್ಬೆರಳಿನಲ್ಲಿ ಅದು ಹೋಲ್ ಮಾಡಿ ನಂತರ ಎಣ್ಣೆಗೆ ಬಿಟ್ಟರೆ ಆಯಿತು. ಅದು ವಡೆ ಶೇಪ್ ತಾನಾಗಿ ಬರ್ತದೆ. ಉದ್ದಿನ ವಡೆ ಮಾಡೋದಾದರೂ ಹಾಗೆ. ಉದ್ದಿನ ವಡೆ ಮಾಡೋ ವಿಧಾನನ ನಾನು ಈಗಾಗಲೇ ತೋರಿಸಿದ್ದೇನೆ. ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಬಿಸಿ ಎಣ್ಣೆಯಲ್ಲಿ ಗರಿ ಗರಿ ಆಗೋ ತನಕ, ಕಂದು ಬಣ್ಣಕ್ಕೆ ತಿರುಗೋ ತನಕ ಕರಿದು ತೆಗೆದ್ರೆ ರವೆ ವಡೆ ರೆಡಿ ಆಗ್ತದೆ. ನಾನು ಇದನ್ನು ಇಲ್ಲಿ ಈರುಳ್ಳಿ ಚಟ್ನಿ ಜೊತೆ ಬಡಿಸಿದ್ದೇನೆ. ಈರುಳ್ಳಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರ್ತದೆ. ಆದರೆ ನೀವು ಇದನ್ನು ಕಾಯಿ ಚಟ್ನಿ ಜೊತೆ ಕೂಡ ತಿನ್ಬಹುದು. ನೋಡಿ, ಕ್ರಿಸ್ಪಿಯಾಗಿದೆ ರವೆ ವಡೆ, ತುಂಬಾ ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿ ಕೂಡ ಬಂದಿದೆ. ಹಾಗೆಯೇ ಚುರುಕಾಗಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. 2 ದೊಡ್ಡ ಚಮಚ ಎಣ್ಣೆನ ಒಂದು ಬಾಣಲೆಯಲ್ಲಿ ಬಿಸಿ ಮಾಡಿದ್ದೇನೆ. ಈ ಎಣ್ಣೆಗೆ ಅರ್ಧ ಚಮಚ ಜೀರಿಗೆ, 2 ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿ ಹಾಕಿದ್ದೇನೆ. ನೀವು ಇಲ್ಲಿ ಈರುಳ್ಳಿ ಬದಲು ಸಾಂಬಾರು ಈರುಳ್ಳಿ ಕೂಡ ಹಾಕ್ಬೋದು. ಚಿಕ್ಕದು ಶಾಲೆಟ್ಸ್ ಅಂತಾರಲ್ಲ, ಅದನ್ನು ಹಾಕ್ಬೋದು. ಸುಮಾರು 1 ಕಪ್ ಆಗುವಷ್ಟು ಶಾಲೆಟ್ಸ್ ಇದ್ದರೆ ಹಾಕಿ 2 ನಿಮಿಷ ಅದನ್ನು ಹುರಿದು ನಂತರ 4 ರಿಂದ 5 ಒಣಮೆಣಸಿನಕಾಯಿ ಮತ್ತು 1 ಹಸಿಮೆಣಸಿನಕಾಯಿ ಹಾಕಬೇಕು. ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯಿ 2 ಬೇಡ ಅಂತಿದ್ರೆ ಯಾವುದಾದ್ರೂ ಒಂದೇ ಹಾಕಿ. ಒಂದೇ ಅಂದರೆ ಒಣಮೆಣಸಿನಕಾಯಿ ಹಾಕಿ, ಹಸಿಮೆಣಸು ಬೇಡದೇ ಇದ್ದರೆ ಬಿಡ್ಬೋದು. ನಂತರ ಅದನ್ನ ಸ್ವಲ್ಪ ಹುರಿದು 2 ಟೊಮ್ಯಾಟೋನ ದೊಡ್ಡದಾಗಿ ಹೆಚ್ಚಿ ಹಾಕಿದ್ದೇನೆ ನಾನು. ಇಲ್ಲಿ ಟೊಮ್ಯಾಟೊ ಹಾಕೋದು ಆಪ್ಷನಲ್. ಟೊಮ್ಯಾಟೊ ಹಾಕದೇನೂ ಕೂಡ ಉಳಿದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಗೆ ಇಟ್ಕೊಂಡು ಈ ಚಟ್ನಿ ಮಾಡ್ಬೋದು. 2 ಇಂಚು ಗಾತ್ರದ ಹಸಿ ಶುಂಠಿನ ದೊಡ್ಡದಾಗಿ ಹೆಚ್ಚಿ ಹಾಕಿದ್ದೇನೆ. 2 ರಿಂದ 3 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಈ ಪೇಸ್ಟನ್ನು. ನೀರು ಹಾಕೋದು ಬೇಡ. ನಂತರ ಇದಕ್ಕೆ 1/4 ಚಮಚ ಅರಿಶಿನ, 1 ಇಂಚು ಗಾತ್ರದ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸಣ್ಣ ಗೊಂಚಲು ಕೊತ್ತಂಬರಿ ಸೊಪ್ಪು ದಂಟು ಸಮೇತ ಹಾಕಿದ್ದೇನೆ. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ, ಇದನ್ನು ಕಲಸಿದ್ದೇನೆ. ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ರುಬ್ಬಬೇಕು. ಇದಕ್ಕೇನೆ ಅರ್ಧ ಚಮಚ ಬೆಲ್ಲ ಹಾಕಿದ್ದೇನೆ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೇನೆ. ನೀವು ಇದನ್ನು ಕೋಣೆ ಉಷ್ಣತೆಯಲ್ಲಿ ಇಡಬೇಕು ಅಂತಿದ್ರೆ ನೀವು ಅದಕ್ಕೆ ನೀರು ಹಾಕಿ ರುಬ್ಬಬೇಡಿ, ಹಾಗೆಯೇ ರುಬ್ಕೊಳ್ಳಿ. ರುಬ್ಬಿದ ಈ ಚಟ್ನಿನ ರವೆ ವಡೆ ಜೊತೆ ಅಥವಾ ದೋಸೆ ಜೊತೆನೂ ಕೂಡ ನೀವು ಬಡಿಸ್ಬೋದು. ಇವತ್ತಿನ ಈ 2 ಅಡುಗೆ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.